ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಹೈಜಾಕ್ ಮೂವಿ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ಭೇಟಿಯನ್ನು ನೀಡಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ, ಈ ಒಂದು ವಿಚಾರವನ್ನು ನಾನು 3 ದಿನದಿಂದನೂ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದರೂ ಸಹ ಈ ಒಂದು ವಿಚಾರದ ಬಗ್ಗೆ ನಿಜಕ್ಕೂ ಏನಾದರೂ ಸ್ವಲ್ಪ ಮಾತಾಡಲೇಬೇಕನ್ನಿಸುತ್ತೋ, ಅದಕ್ಕೇ ನಿಮ್ಮ ಜೊತೆ ಈ ಒಂದು ವಿಚಾರವನ್ನು ಹಂಚ್ಕೊಳ್ಬೇಕಂತ ಅನಿಸಿತು. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆಯೇ ಮಂಡ್ಯದಲ್ಲಿರುವಂಥ ಒಂದು ಮಳವಳ್ಳಿ ಊರಿನಲ್ಲಿ ಒಂದು ಪುಟ್ಟ ಬಾಲಕಿ ದಿವ್ಯ, 10 ವರ್ಷದ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರೋದು ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಆ ಒಂದು ವಿಚಾರ ಏನಿದೆ, ಆ ಒಂದು ವಿಚಾರದ ಬಗ್ಗೆನೇ ಕೆಲವೊಂದು ಮಾಹಿತಿಗಳನ್ನು ವಿವರವಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಮೊದಲೆಲ್ಲ ನಾವು ಕರ್ನಾಟಕದ ಆಚೆ ಅಂದರೆ ಬೇರೆ ರಾಜ್ಯಗಳ ಹೊರ ರಾಜ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಸುದ್ದಿಗಳನ್ನು ನಾವು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ ನ್ಯೂಸಲ್ಲೂ ಸಹ. ಆದರೆ ಒಂದು ನಮ್ಮ ಕನ್ನಡ ನಾಡಿನಲ್ಲಿನೇ ಈ ರೀತಿಯಾದಂಥ ಒಂದು ವಿಚಾರಗಳು ನಡೀತಾ ಇರೋದ್ರಿಂದ ಸಾಕಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. 10 ವರ್ಷದ ಬಾಲಕಿ ನಿಜಕ್ಕೂ ಜೀವನದಲ್ಲಿ ಏನಾಗಬೇಕಂತ ಅಂದ್ಕೊಂಡಿತ್ತೋ ಏನೋ ಆ ಪಾಪ ಮಗು. ಆದರೂ ಆ ಒಂದು ಮಗುವಿಗೆ ಮತ್ತೆ ಒಂದು ಕನ್ನಡ ನಾಡಲ್ಲಿ ಹುಟ್ಟಿಬಾ ಅಂತ, ಅಥವಾ ಈ ಒಂದು ಮಾನವ ಜಾತಿಯಲ್ಲಿ ಹುಟ್ಟಿಬಾ ಅಂತ ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಒಂದು ಚಿತ್ರಹಿಂಸೆಯನ್ನು ನೀಡಿ ಆ ಒಂದು ಬಾಲಕಿಯ ಮೇಲೆ 60 ವರ್ಷದ ಒಂದು ಮುದುಕ, ಆ ಏಜ್ಗೂ ಆ ಡಿಫ್ರೆನ್ಸ್ ಆದರೂ ನೋಡ್ಬೋದು. ಆ ಮಗು ಮೇಲೆ ರೇಪ್ ಮಾಡೋಕ್ಕೆ ಹೆಂಗಾದರೂ ಆ ಒಂದು ವ್ಯಕ್ತಿಗೆ ಮನಸ್ಸು ಬಂತು ಅನ್ನೋದೇ ಗೊತ್ತಿಲ್ಲ. ಅದು ಬೇರೆ ಅವರು ಒಂದು ಟ್ಯೂಷನ್ ಟೀಚರ್ ಅಂತೆ. ಆ ಟ್ಯೂಷನ್ ಟೀಚರು, ಆ ವ್ಯಕ್ತಿ ಹೆಸರು ನನಗೆ ಗೊತ್ತಿಲ್ಲ. ಆ ಬೋಳಿ ಮಗ ಏನಿದ್ದಾನೆ ಅವನಿಗೆ ಯಾವ ಒಂದು ಪದಗಳಿಂದ ಮಾತಾಡಿದ್ರೂ ಬೇಜಾರಾಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ 60 ವರ್ಷದ ಒಂದು ಏಜನ್ನು ಬೆಳೆಸಿದಂಥ ವ್ಯಕ್ತಿ ಯಾವ ರೀತಿಯಾಗಿ ಒಂದು 10 ವರ್ಷದ ಮಗುವಿನ ಮೇಲೆ ರೇಪ್ ಮಾಡೋಕ್ಕೆ ಅವನಿಗೆ ಮನಸ್ಸು ಬಂತು ಅನ್ನೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ತನ್ನ ಮನೆಯಲ್ಲೂ ಸಹ ಹೆಂಡತಿ ಮಕ್ಕಳು ಇದ್ದಿದ್ದರೆ ಅವನು ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಒಂದು ಕುಟುಂಬದಲ್ಲಿ ಫ್ಯಾಮಿಲಿ ಜೊತೆ ಹುಟ್ಟಿದ್ರೆ ಯಾರು ಸಹ ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋಕ್ಕಾಗಲ್ಲ. ಇವನು ಯಾರೋ ಒಂದು ಪರದೇಶಿ ಅಥವಾ ಫ್ಯಾಮಿಲಿ ಜೊತೆ ಹುಟ್ಟದೇ ಇರೋನೇ ಇರಬೇಕು. ಆ ಕಾರಣಕ್ಕಾಗಿಯೇ ಇವನು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಹೊರ ರಾಜ್ಯಗಳಲ್ಲಿ ಕೇಳಿದಂಥ ಸಮಯದಲ್ಲಿ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾಯಿತ್ತು. ಆದರೆ ನಮ್ಮ ಒಂದು ಕರ್ನಾಟಕದಲ್ಲಿ, ಅದು ಮಂಡ್ಯದಲ್ಲಿರುವಂಥ ಒಂದು ಮಳವಳ್ಳಿಯಲ್ಲಿ ನಡೆದಿದೆ ಅಂದರೆ ಆ ಒಂದು ಜನಕ್ಕೆ, ಅಲ್ಲಿರುವಂಥ ಜನಕ್ಕೆ ಎಷ್ಟು ಒಂದು ಮನಸ್ಸಿಗೆ ಆಘಾತವಾಗಿರ್ಬೋದು, ಕರ್ನಾಟಕದ ಜನತೆಗೆ ಒಂದು ಮನಸ್ಸಿಗೆ ಆಘಾತವಾಗಿರ್ಬೋದು. ಜಸ್ಟ್ ಊಹೆಯನ್ನು ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಯಾವುದೇ ನ್ಯೂಸ್ ಮೀಡಿಯಾಗಳಲ್ಲಾಗಲಿ ಅಥವಾ ಪೇಪರ್ಗಳಲ್ಲಾಗಲಿ ನಾನಂತೂ ಅಷ್ಟೊಂದು ನೋಡ್ತಾ ಇಲ್ಲ. ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಮಾಧ್ಯಮಗಳು ಯಾವ ರೀತಿಯಾಗಿದ್ದಾವೆ ಅಂದರೆ, ಯಾವುದಾದ್ರೂ ಒಂದು ನೆಗೆಟಿವ್ ನ್ಯೂಸು ಸಿಕ್ಕರೆ ಸಾಕು, ಅದನ್ನು ಒಂದು ವಾರ ಇನ್ನೂ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. 1 ತಿಂಗಳಿಂದ 2 ತಿಂಗಳವರೆಗೂ ಆ ಒಂದು ವಿಷಯವನ್ನು, ಆ ಒಂದು ಮ್ಯಾಟ್ರನ್ನು ಹಾಕ್ಕೊಂಡು ಒಂದು ನ್ಯೂಸ್ ಚಾನಲ್ಗಳಲ್ಲಿ ರೂಪ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಆದರೆ ಈ ರೀತಿಯಾದಂಥ ಒಂದು ಮ್ಯಾಟ್ರ್ಗಳು ನಡೆದಾಗ ಅದನ್ನು ಯಾಕೆ ಮಾತಾಡೋದಿಲ್ಲ ಒಂದು ನ್ಯೂಸ್ ಮೀಡಿಯಾಗಳು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯಾದಂಥ ವಿಚಾರಗಳು ಜನಗಳಿಗೆ ಗೊತ್ತಾಗಬೇಕು. ಗೊತ್ತಾಗಿ ಆ ವ್ಯಕ್ತಿಗೆ ಒಂದು ಕಠಿಣವಾದ ಶಿಕ್ಷೆಗಳನ್ನು ನೀಡುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳಾಗಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿಯಾದಂಥ ಒಂದು ವಿಚಾರಗಳು ಏನಿದ್ದಾವೆ, ಇಂಥ ವಿಚಾರಗಳನ್ನು ಸುಮ್ಮನೆ ಬಿಡೋಕ್ಕಂತೂ ಆಗಲ್ಲ. 10 ವರ್ಷದ ಮಗು ಅಂದರೆ ಪ್ರಪಂಚದ ಒಂದು ಜ್ಞಾನದ ಅರಿವನ್ನು ಸಹ ಹೊಂದದೇ ಇರುವಂತಹ ಮಗುವಿನ ಮೇಲೆ ರೇಪ್ ಆದಂಥ ಸಮಯದಲ್ಲಿ ಸರ್ಕಾರವೂ ಸಹ ಆ ಒಂದು ವಿಚಾರಗಳ ಬಗ್ಗೆ ಸಾಕಷ್ಟು ಒಂದು ಒಲವನ್ನು ತೋರಿಸಿ ಅಂಥ ವಿಚಾರಗಳನ್ನು ಮಾಡಿರುವಂಥ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಸುಮ್ಮನೆ ಈ ರೀತಿಯಾಗಿ ಬಿಟ್ಕೊಳ್ತಾ ಹೋದರೆ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರಪಂಚ ಸಾಗುತ್ತೆ ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಸಹ ಇರಲ್ಲ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ರೀತಿಯಾಗಿ ಒಂದು 10 ವರ್ಷದ ಮಗುವಿನ ಮೇಲಿನ ಒಂದು ರೇಪ್ ಏನಿದೆ ನಿಜಕ್ಕೂ ಒಂದು ಶೋಚನೀಯ ಅಂತಲೇ ಹೇಳ್ಬೋದು. ಆ ಒಂದು ಮಗು ಜೀವನದ ಒಂದು ಪರಿಜ್ಞಾನವೇ ಇಲ್ಲದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಮಗು ಆಸೆ ಕನಸುಗಳನ್ನು ಇಟ್ಕೊಂಡಿತ್ತೋ, ಅಥವಾ ಆ ಜೀವನದಲ್ಲಿ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿತ್ತೋ ಆ ದೇವರಿಗೆ ಗೊತ್ತು. ಆದ್ರೂ ಸಹ ಸರ್ಕಾರದಲ್ಲಿ ನಮ್ಮ ಒಂದು ಮನವಿ ಏನಂದರೆ, ಈ ರೀತಿಯಾದಂಥ ಒಂದು ಕೃತ್ಯಗಳನ್ನು ಮಾಡುವಂಥ ಯಾವುದೇ ವ್ಯಕ್ತಿಗಳಾಗಿದ್ರೂ ಸಹ ಒಂದು ತಕ್ಷಣವೇ ಅವರ ವಿರುದ್ಧ ಒಂದು ಕಠಿಣ ಕ್ರಮಗಳನ್ನು, ಅಂದರೆ ಅವರಿಗೆ ಒಂದು ಮರಣದಂಡನೆಯನ್ನು ವಿಧಿಸಬೇಕು. ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದಲ್ಲಿ ಅಷ್ಟು ಪವರ್ ಇದ್ರೂ ಸಹ ಈಗಿರುವಂಥ ಒಂದು ಸರ್ಕಾರಗಳಾಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು ಇದರ ಬಗ್ಗೆ ಒಂದು ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಒಂದು ಭಾರತ ದೇಶದ ಒಂದು ಸಂವಿಧಾನದ ಒಂದು
ಅಡಿಯಲ್ಲಿ ಇದರ ಬಗ್ಗೆ ಒಂದು ಹಲವಾರು ಒಂದು ಶಿಕ್ಷೆಗಳನ್ನು ಸಹ ಕಠಿಣ ಕ್ರಮಗಳನ್ನು ಸಹ ನೀಡಿದ್ದಾರೆ. ಆದ್ರೂ ಸಹ ಸರ್ಕಾರ ಇದ್ರ ಬಗ್ಗೆ ಅಥವಾ ಈ ಒಂದು ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಲೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ರಾವಣ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೇ ರಾವಣ ಒಂದು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋಗಿ ಅವಳನ್ನು ಒಂದು ದಿನವೂ ಸಹ ಕೆಟ್ಟ ರೀತಿಯಲ್ಲಿ ನೋಡ್ದೇನೆ ಅವಳ ಒಂದು ದೇಹವನ್ನು ಸಹ ಸ್ಪರ್ಶವನ್ನು ಮಾಡಿರಲ್ಲ. ಅಂತಹ ವ್ಯಕ್ತಿಗೇನೆ ನಾವು ಪ್ರತಿ ವರ್ಷವೂ ಒಂದು ರಾವಣ ದಹನ ಮಾಡೋದ್ರ ಮೂಲಕ ಆ ವ್ಯಕ್ತಿಯನ್ನು ಕೆಟ್ಟ ರೀತಿಯಲ್ಲಿ ಕೆಟ್ಟದಾದಂಥ ರೀತಿಯಲ್ಲಿ ವರ್ಣನೆಯನ್ನು ಬಿಂಬಿಸ್ತಾ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಈ ರೀತಿಯಾಗಿ ಒಂದು ನಡೆಯುವ ಘಟನೆಗಳ ಬಗ್ಗೆ ಯಾಕೆ ಒಂದು ಸರ್ಕಾರಗಳಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಒಂದು ಜಾಗೃತರಾಗ್ತಾ ಇಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ಇಂಥ ವ್ಯಕ್ತಿಗಳ ಮೇಲೆ ಆದಷ್ಟು ಬೇಗ ಒಂದು ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡು ಜಸ್ಟ್ ಏನೋ ಒಂದು ಪೋಸ್ಟನ್ನು ಹಾಕಿದ್ದೀವಿ, ಆ ಒಂದು ಪೋಸ್ಟಿಗೆ ಜಸ್ಟಿಸ್ ಫಾರ್ ದಿವ್ಯ ಈ ರೀತಿಯಾದಂಥ ಒಂದು ಪೋಸ್ಟ್ಗಳು ಮಾಡುವಂಥ ಕೆಲಸಗಳೇ ಆಗಬಾರ್ದು. ಇದರಿಂದ ಒಂದು ಜನರು ಸಹ ಜಾಗೃತರಾಗಿ ಮುಂದೆ ಬಂದು ಇಂಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ